ಕಂಪಲ್ಸರಿ ಬಳಸಬೇಕಾಗತ್ತೆ. ಪ್ರಶಾಂತ, ಬೌಲರ್ಗಳು 4 ಅಲ್ಲ, 2+2 and 1+1. ಅಂಗಡ ಒಳಭಾಗದಲ್ಲಿ ಸಂಪತ್ ಬೈಲಕೆರೆ ಮತ್ತು ಕಿರಣ್ ಶೆಟ್ಟಿ ಅನುಭವಿ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಬಿಜಿಯ ಪರವಾಗಿ. ಶಿವರಾತ್ರಿ ಪರ್ವಕಾಲ, ಅದು ಕೂಡ ನಿರಂತರವಾಗಿ ಕ್ರಿಕೆಟ್ ಪಂದ್ಯಾಟಗಳು ಈ ವಾರ ಮುಂದಿನ ವಾರ ಎಲ್ಲವೂ ಕೂಡ ಸತತ ಕ್ರಿಕೆಟ್ ಪಂದ್ಯಕೂಟಗಳ ನಡುವಣ ಈ ಒಂದು ಜೆಎಂ ಪಾಂಚಜನ್ಯ ಟ್ರೋಫಿ 40 ಗಜಗಳ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಈಗ ಆರಂಭವನ್ನು ಕಾಣ್ತಾ ಇದೆ. ಬಿಜಿ ಫ್ರೈಡ್ಸ್ ಬೀಡಿನಗುಡ್ಡೆ ಒಂದು ತಂಡ ವರ್ಸಸ್ ಜೆಎಂ ಸ್ವಸ್ತಿ ಅಂಬಲಪಾಡಿ ಮೊದಲ ಮುಖಾಮುಖಿಯನ್ನು ಕಂಡುಕೊಳ್ತಾ ಇದ್ದಾರೆ. ಡಬಲ್ ಎಂಡ್ ಇರ್ತದೆ, 2 ಎಂಡ್ಗಳನ್ನು ಬಳಸಲಾಗ್ತಾ ಇರೋದ್ರಿಂದ ಪ್ರಜ್ವಲ್ ಮೊದಲ ಓವರ್ನ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವ ತಂಡ 1.5 ಲಕ್ಷ ರೂಪಾಯಿಗಳ ಜೊತೆ ಜೆಎಂ ಪಾಂಚಜನ್ಯ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 75,000 ರೂಪಾಯಿ ಜೊತೆ ಆಕರ್ಷಕವಾಗಿರುವಂತಹ ಒಂದು ಟ್ರೋಫಿಯನ್ನು ಕೂಡ ನೀಡಲಾಗ್ತಾ ಇದೆ. ಸರಣಿ ಶ್ರೇಷ್ಠ ಆಟಗಾರ ಮಾಮೂಲಿಯಾಗಿ ಇತ್ತೀಚೆಗೆ ಸೈಕಲ್ ಕೊಡಲಾಗ್ತಾ ಇದೆ, ಇಲ್ಲೂ ಕೂಡ ಸೈಕಲನ್ನೇ ಕೊಡ್ತೇವೆ. ಪ್ರತಿ ಪಂದ್ಯ ಶ್ರೇಷ್ಠ ಆಟಗಾರನಿಗೆ 5 kg ಅಕ್ಕಿ ಹಾಗೆ ಬಹುಮಾನವನ್ನ ಕೊಡಲಾಗುತ್ತೆ. ಇದೆಲ್ಲವೂ ಕೂಡ ಜೆಎಂ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಾಟಕ್ಕೋಸ್ಕರ. ಜೆಎಂ ಒಂದಿಟ ಸ್ವಸಿ ಇಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ಪಂದ್ಯಾಟ ಆರಂಭಗೊಳ್ತಾ ಇದೆ ಅಂಗಡ ಒಳಭಾಗದಲ್ಲಿ. ಜೆಎಂ ಪಾಂಚಜನ್ಯ ಟ್ರೋಫಿ 2026. ಪ್ರಜ್ವಲ್ ಶೆಟ್ಟಿ ಮೊದಲ ಓವರ್ನ ಭಾಗದಲ್ಲಿ ಪ್ರಜ್ವಲ್ ಕಡೆಕಾಳ್ ಮೊದಲ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಸ್ಕ್ವಾರ್ಲೆಗ್ ಭಾಗದಲ್ಲಿ ಸಂಪತ್ ಮೊದಲ ಓಟವನ್ನು ಕೂಡ ಕ್ಲಿಯರೆನ್ಸ್ ಮಾಡಿಕೊಂಡು ಬಹಳಷ್ಟು ಪಂದ್ಯಾಟಗಳ ಅನುಭವಿ ಆಟಗಾರ ಕೂಡ ಸಂಪತ್ ಬೈಲಕೆರೆ ಮೊದಲ ಓಟವನ್ನು ಕಂಡುಕೊಂಡ್ರು. ಕಿರಣ್ ಶೆಟ್ಟಿ ಆಟವನ್ನು ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಈ ಮಾದರಿ ಪಂದ್ಯಾಟ ಮತ್ತೋರ್ವ ಪ್ರಮುಖ ಆಟಗಾರ ಕೂಡ ಕಿರಣ್ ಶೆಟ್ಟಿ. 2ನೇ ಚೆಂಡು ಲಕ್ಷ್ಯಭಾಗದಲ್ಲಿ ಬೀಳ್ತಾ ಇದೆ, ಫ್ಲಿಕ್ ಮಾಡ್ತಾ ಇದ್ದಾನೆ ಕಿರಣ್. ಒಂದೋಟದ ಸೇರ್ಪಡ ಖಾತೆ ಆರಂಭವನ್ನು ಕಂಡುಕೊಂಡು ಲಕ್ಷ್ಯಭಾಗದಲ್ಲಿ ಬಿದ್ದಂತಹ ಈ ಒಂದು ಚೆಂಡಿನಲ್ಲಿ ಒಂದೋಟದ ಸೇರ್ಪಡೆ ಕೂಡ. ತಡ ಮೊತ್ತ 2 ಓಟಗಳು. 6 ಓವರ್ಗಳ ಪಂದ್ಯಾಟದಲ್ಲಿ ಅದೆಷ್ಟು ಓಟ್ಗಳು ಇವಾಗ ದಾಖಲಾತಿಯನ್ನ ಈ ಮೈದಾನದಲ್ಲಿ ಕಾಣುತ್ತೆ ನೋಡಬೇಕಾಗಿದೆ. ಮೊದಲ ಪಂದ್ಯಾಟದಲ್ಲಿ ಬಿಜಿ ಫ್ರೆಂಡ್ಸ್ ವರ್ಸಸ್ ಜೆಎಂ ಸ್ವಸ್ತಿ ಅಂಬಲಪಾಡಿ ಹುಡುಗರು ಮುಖಾಮುಖಿ ಆಗ್ತಾ ಇದ್ದಾರೆ. ಮತ್ತೆ ಪ್ರಜ್ವಲ್ ಕಡೆಕಾರ್ 3ನೇ ಬಾರಿ ಸಂಭವಿಸಿದ ಚೆಂಡು. ಇತನ್ಮಧ್ಯೆ ನಿಯಮ ಉಲ್ಲಂಘನೆ ಹೊಡೆ ತಲಾಂಗಾಣ ಭಾಗದಲ್ಲಿ ಬೌಂಡರಿಯ ಬದಲಾಗಿ ಸಿಕ್ಸರ್ ದಾಖಲಿಸಿದ ಸಂಪತ್ ಬೈಲಕೆರೆ ವಿಕೆಟ್ ಪತನ. ಮೊದಲ ಹುದ್ದರಿಯನ್ನು ಕಂಡುಕೊಂಡ್ರು. ನಮ್ಮ ಹುಡುಗರೆಲ್ಲ ಸ್ವಲ್ಪ ಬೌಂಡ್ರಿ ಪತ್ರ ಬಾಲ್ ಬಾಯ್ಸ ಕೆಲಸವನ್ನ ಮಾಡಬೇಕಾಗತ್ತೆ. ಆ ನಿಟ್ಟಲ್ಲಿ ಬೈಲಕೆರೆ ಸಂಪತ್ ವಾಪಸ್ 2-1. ಅಕ್ಷಯ್ ಶೆಟ್ಟಿ ಮತ್ತೋರ್ವ ಯುವ ಆಟಗಾರನ ಸೇರ್ಪಡೆ ಬಿಜಿಯ ಪರವಾಗಿ. ಮೊದಲ ಸಸ್ಸನ್ನು ಪಡ್ಕೊಂಡ ಪ್ರಜ್ವಲ್ ಕಡೆಕಾರು 4ನೇ ಬಾರಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮಿಡ್ ಆಫ್ ಆಗದತ್ತ ಒಂದು ಡ್ರೈವ್ ಅನ್ನ ಮಾಡ್ತಾ ಇರುವಂತಹ ಅಕ್ಷಯ್ ಶೆಟ್ಟಿ ಆ ನಿಟ್ಟಲ್ಲಿ ಓಟವನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಜೆಎಂ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಮೊದಲ ಪಂದ್ಯ ಕ್ಲೋಸ್ ಓವರ್ ಪಿಚ್ ಆಗಿರುವಂತಹ ಚೆಂಡು ಡೀಪ್ ಪಿಟ್ಗಳ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ ಅಕ್ಷಯ್ ಶೆಟ್ಟಿ ಮುಖೇನ
ಮೊದಲ ಬೌಂಡ್ರಿಯ ಸೇರ್ಪಡೆ ಜಯಂ ಪಾಂಚಜನ್ಯ ಟೂರ್ನಮೆಂಟ್ ಅಲ್ಲಿ ಬಿಜಿ ಖಾತೆ 4 ಕೋಟಿಗಳ ಹೆಚ್ಚುವರಿಯ ಸೇರ್ಪಡೆ. ಬಹಳ ಸಮರ್ಥ್ಯ ಹೊಡೆತ ತಳ ಮೊತ್ತ 6-1. ಮತ್ತೆ ಪ್ರಜ್ವಲ್ ಈ ತನ್ಮದ ಸಂದ ಚೆಂಡು ಮತ್ತೊಂದು ಬಹಳ ಸಮರ್ಥ ಹೊಡೆತ ಕವರ್ ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಬೌಂಡರಿಯ ಸೇರ್ಪಡೆ. ಚೆಂಡು ಸೀಮರಕೆಯನ್ನು ಕ್ರಮಿಸ್ತಾ ಇದೆ ಕೂಡ. ಮೊದಲ ಓವರ್ನ 5 ಮತ್ತು 6ನೇ ಚೆಂಡಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ಕಂಡ ಅಕ್ಷಯ್ ಶೆಟ್ಟಿ ಒಂದು ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಂಡ್ರು. ಬಿಜಿಯ ಮೊತ್ತ 10 for 1. ಮೊದಲ ಓವರ್ ಮುಕ್ತಾಯವೂ ಕೂಡ. ಇದಾದ ಬಳಿಕ ಕಟ್ಟೆ ಫ್ರೆಂಡ್ಸ್ ಕಾಳಾವರ ವರ್ಸಸ್ ಶೆಟ್ಟಿ ಅಂಪೈರ್. ಕುಂದಾಪುರ ಮತ್ತೆರಡು ಬಲಿಷ್ಠ ತಂಡಗಳು ಮೊದಲ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಎರಡನೇ ಓವರ್ಗಾಗಿ ಇವಾಗ ಪ್ರಜ್ವಲ್ ಬಹುಶಃ ಇದು ಬೌಲರ್ ಬದಲಾವಣೆಯನ್ನ ಮಾಡಿಕೊಂಡ್ರು. ರಾಜಾತ್ ಬಹಳಷ್ಟು ಮಂದಿ ಯುವ ಆಟಗಾರರು ಜೆಎಂ ಸೊಸಿಯ ಪರವಾಗಿ ಆಡ್ತಾ ಇದ್ದಾರೆ. ಹಿರಿಯ ಅನುಭವಿ ಆಟಗಾರರು, ಕೆಲವೊಂದು ಯುವ ಆಟಗಾರರು ಕೂಡ ಬಿಜಿ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ರಜತ್ ಎರಡನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಈ ತಂಡದ ಸಂದ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಸಮರ್ಥ ಹೊಡೆತ. ರೈಸಿಂಗ್ ಡೆಲಿವರಿಯನ್ನು ಫುಲ್ ಮಾಡುವಂತಹ ಹಂತದಲ್ಲಿ ಸ್ವಲ್ಪ ಅರೆ ಮನಸ್ಸಿನ ಹೊಡೆತವನ್ನು ಕಂಡ ಕಿರಣ್ ಶೆಟ್ಟಿ ಮಿಡ್ಗಳ ಭಾಗದಲ್ಲಿ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ತಳ ಮೊತ್ತ 11-1. ಬಿಜಿ ಫ್ರೆಂಡ್ಸ್ ಮತ್ತೆ ರಜತ್ ಎರಡನೇ ಬಾರಿ ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಸಮರ್ಥ ಎಸೆತ. ಲೇಟ್ ಕಟ್ ಅನ್ನು ಮಾಡ್ತಾ ಇರುವಂತಹ ಅಕ್ಷಯ್ ಓಟವನ್ನು ಇಲ್ಲಿ ದಾಖಲಿಸ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಜೆಎಂ ಪಾಂಚಜನ್ಯದ ಹಗಲು ರಾತ್ರಿಯ 40 ಗಜಗಳ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ರಜತ್ ಮೂರನೇ ಬಾರಿ ಎಸೆದ ಚೆಂಡು ಅಕ್ಷಯ್ ಶೆಟ್ಟಿ ಮುಖ್ಯವಾಗಿ ಕವರ್ಸ್ ಭಾಗದಲ್ಲಿ ಮತ್ತೊಂದು ಸುಂದರತೆ ಬೌಂಡ್ರಿ ಕೂಡ. ಇಲ್ಲಿಗೆ 3ನೇ ಬೌಂಡ್ರಿಯನ್ನು ದಾಖಲಿಸ್ತಾ ಇರುವಂತಹ ಅಕ್ಷಯ್ ಶೆಟ್ಟಿ ಬಿಜಿಯ ಪಾಳಯದಲ್ಲಿ ಚುಮ್ಮಿದಂತಹ 3ನೇ ಬೌಂಡ್ರಿ ಕೂಡ. ಮೊತ್ತ 15 ಓಟಗಳು. ನಾಲ್ಕನೇ ಬಾರಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಮತ್ತೆ ಬಹಳ ಸುತ್ತಮರದ ಕ್ಷೇತ್ರ ರಕ್ಷಣೆ ಮಿಡುಗಡೆ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಮಂದಿ ಯುವ ಆಟಗಾರರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಪವನ್ ಮಲ್ಪ, ಮಿಡ್ ಆಫ್ ಭಾಗದಲ್ಲಿ ಕೃಷ್ಣ, ಕವರ್ಸ್ ಭಾಗದಲ್ಲಿ ಪ್ರಜ್ವಲ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈತನ ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಅವಕಾಶ ಇತ್ತು. ಒಂದು ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದಂತ ಕೃಷ್ಣ ಲಾಂಗ್ ಆಫ್ ಭಾಗದಲ್ಲಿ ಒಂದೋಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಕ್ಷಯ್ ಶೆಟ್ಟಿಗೆ ಓಟುಗಳು ದಾಖಲಾಗ್ತಾ ಇದೆ. ಮೊತ್ತ 16 ಓಟಗಳು. 5ನೇ ಬಾರಿ ಬಹಳ ಸುತ್ತಮರದ ಹೊಡೆತ ಕಿರಣ್ ಶೆಟ್ಟಿ ಮುಖ್ಯವಾಗಿ ಲಾಂಗ್ ಆಫ್ ಭಾಗದಲ್ಲಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಇವತ್ತಿನ ಒಂದು ಅತ್ಯುತ್ತಮ ಹೊಡೆತ ಕೂಡ ಅನುಭವಿ ಆಟಗಾರ ಕಿರಣ್ ಶೆಟ್ಟಿ ಮುಖೇನವಾಗಿ. ಮೊತ್ತ ಅಂಡ್ ಆಫ್ ನಂಬರ್ 2 20 ಓಟಗಳು. ಮೊದಲ ವಿಕೆಟ್ ಸಂಪತ್ ಬೈಲಕೆರೆ ಬೇಗನೆ ಔಟ್ ಆದ್ರೂ ಕೂಡ ಕಿರಣ್ ಮತ್ತು ಅಕ್ಷಯ್ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಒಂದು ಮೈದಾನದ ಒಳಭಾಗದಲ್ಲಿ. ಪ್ರಶಾಂತ್ ಅವ್ರದ್ದು ಒಂದು ಬಹಳಷ್ಟು ದಿನಗಳ ಕನಸಿತ್ತು. ಈ ಹಿಂದೆ ಬಹುಶಃ ಅದು ನಾವು MGM ಅಲ್ಲಿ ನಡೆದಿತ್ತಲ್ಲ ಪ್ರಶಾಂತ್, ಅದು ಗೌರವ್ 2006 ಅಥವಾ 2007 ಅಂತ ಇರಬೇಕದು. ಅದಾದ ಬಳಿಕ ಮತ್ತೊಂದು ಸಾಧಾರಣ 19 ವರ್ಷಗಳ ನಂತರ ಅದು ಶಿವರಾತ್ರಿ ಪರ್ವಕಾಲ ಮತ್ತೊಂದು ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ 11. ಈತನ ಮಧ್ಯೆ ಕೃಷ್ಣ 3ನೇ ಓವರ್ ಮೊದಲ ಚೆಂಡು ತೀರಾ ಸ್ಲೋವರ್ ಆಗಿ ಬೀಳ್ತಾ ಇತ್ತು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಹಂತದಲ್ಲಿ
ಕೃಷ್ಣ, ಅಕ್ಷಯ್ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು ಡಿಫೈನ್ ಭಾಗದಲ್ಲಿ ಬಹಳ ಸುತ್ತಮರದ ಕ್ಷೇತ್ರ ರಕ್ಷಣೆಯೂ ಕೂಡ ಒಂದು ಬೌಂಡ್ರಿ ಆಗುವ ಅವಕಾಶ ಇತ್ತು. ಬೌಂಡ್ರಿಯನ್ನ ಅಡ್ಡಾಯಿಸಿದಂತ ಕ್ಷೇತ್ರ ರಕ್ಷಕ ಈ ಹಂತದಲ್ಲಿ ಒಂದೋಟ ಬೀಜಿಗೆ ಸೇರ್ಪಡೆ. ಸ್ಕೋರ್ 21-1. ಮೂರನೇ ಬಾರಿ ಕೃಷ್ಣ ಒಂದು ಉತ್ತಮ ಕೆಲಸವನ್ನ ಕಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಮಾದರಿ ಪಂದ್ಯದ ಪ್ರಮುಖ ತಂಡಗಳಾಗಿರುವಂತಹ ಅಜಯ್ ಕುಂಜಿಗುಡಿ, ಸಾಲಿಗ್ರಾಮ, ಅಪೂರ್ವ ಚಾಲೆಂಜ್, ಜಾನ್ಸನ್ ಸೌತ್ ಸ್ಟಾರ್ ಎಲ್ಲ ತಂಡಗಳು ಮುಂದಿನ ಹಂತದಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಜೆಎಂ ಸ್ವಸ್ತಿ ಕೂಡ ಯುವ ಆಟಗಾರರ ತಂಡ ಈ ಪಂದ್ಯ ಆಟವನ್ನು ಇಲ್ಲಿ ಆಡ್ತಾ ಇದೆ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಐದನೇ ಬಾರಿ ಕೃಷ್ಣ ಸಂದ ಈ ಒಂದು ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಬಿಜಿಯ ಮೊತ್ತ 22. ಲಾಸ್ಟ್ ಒನ್. ಪ್ರತಿ ಪಂದ್ಯಗಳು ಕೂಡ 6 ಓವರ್ಗಳದ್ದಾಗಿರ್ತದೆ. ಹಗಲು ರಾತ್ರಿಯ ಪಂದ್ಯಕೂಟ ನಡೀತಾ ಇದೆ ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ. ಈ ತರಹದ ಮತ್ತೊಂದು ಒಳ ತಿರುವಿನ ಯಶಸ್ವಿ ಓವರ್ ಕೂಡ ಕೃಷ್ಣ. ಈ ಓವರ್ ನಲ್ಲಿ ಕೇವಲ 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ಜೆಎಂ ಸ್ವಸ್ತಿಗೆ ಫೈಟ್ ಬ್ಯಾಕ್ ಮಾಡಿದಂತ ಈ ಒಂದು ಓವರ್ ಕೂಡ. ಅಂಡ್ ಆಫ್ ನಂಬರ್ 3 ಸ್ಕೋರ್ 22 ಓಟಗಳು. ಪವನ್ ಮಲ್ಪ ಅಂಗಡ ಒಳಭಾಗದಲ್ಲಿ ಎಸ್ಕಾರಿಕ ಭಾಗವನ್ನು ಕಂಡುಕೊಂಡ್ರು. 4ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಈ ತಮ್ಮದ ಬಹಳ ಸುಮರದ ಹೊಡೆತ ಮಿಡ್ವಿಕೆಟ್ ಭಾಗದಲ್ಲಿ ಕಿರಣ್ ಒಂದೋಟ ಪೂರೈಕೆಯನ್ನು ಮಾಡಿಕೊಂಡು ತನ್ನ ಮೊತ್ತವು ಕೂಡ 23. ಮೊದಲ 2 ಓವರ್ಗಳಲ್ಲಿ 20 ಓಟವನ್ನು ಪೇರಿಸಿರುವಂತಹ ಬಿಜಿ ಒಂದು ಉತ್ತಮ ಪಾರ್ಟ್ನರ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ ಕಿರಣ್ ಶೆಟ್ಟಿ ಮತ್ತು ಅಕ್ಷಯ್. ಮತ್ತೆ ಪವನ್ 2ನೇ ಬಾರಿ ಫಾಸ್ಟ್ ಡೆಲಿವರಿ ಅಕ್ರಾಸ್ ಲೈನ್ ಆಗಿ ಆಡುವ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಕ್ಷಯ್ ಓಟವನ್ನು ದಾಖಲಿಸಲ್ಲ. ಮತ್ತೊಂದು ಡಾಟ್ ಬಾಲ್ ಕೂಡ ಅಂಕಿಅಂಶಗಳ ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಬಾರಿ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮತ್ತೆ ಅಕ್ಷಯ್ ಮಾಡಿ ಬಹುಶಃ ಇದೆ ಶಾಟ್ಸ್ಗಳು ಒಂದಷ್ಟು ಗ್ಯಾಪ್ ಆಗ್ತಾ ಇಲ್ಲ. ಬೌಲರ್ಸ್ ಬ್ಯಾಕ್ ಡ್ರೈವ್ ಅಲ್ಲಿ ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಅಕ್ಷಯ್ ಶೆಟ್ಟಿ ಒಂದು ಹಂತದಲ್ಲಿ 3 ಬೌಂಡ್ರಿಗಳನ್ನು ದಾಖಲಿಸಿದ್ರು ಕೂಡ ಈಗ ನಿರೀಕ್ಷಿತ ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. 4ನೇ ಬಾರಿ ಒಂದು ಲೇಟ್ ಕ್ಯಾಟ್ ಫಾಸ್ಟ್ ಸ್ಲಿಪ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ ಅಕ್ಷಯನ ಮುಖೇನ 25 ಓಟಗಳು ದಾಖಲಾಗ್ತಾ ಇದೆ. 24. ಬಿಜೆ ಫ್ರಂಟ್ ಸ್ಪೀಡ್ ಇನ್ ಗುಡ್. ಸ್ಲೋವರ್ ಡೆಲಿವರಿ ಬಹಳ ಸಮರದ ತೆಲಂಗಾಣ ಭಾಗದಲ್ಲಿ ಕಿರಣ್ ಶೆಟ್ಟಿ ಮುಖ್ಯವಾಗಿ ಅಂತಲ್ಲಿ ಬೌಂಡ್ರಿ ಒಂದು ಸುಂದರತೆ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಅನುಭವಿ ಆಟಗಾರ ಕಿರಣ್ ಶೆಟ್ಟಿ ಇಲ್ಲಿ ದಾಖಲಿಸಿದ್ರು. ಬಿಜಿಯ ಮೊತ್ತ ಈ ಬೌಂಡ್ರಿ ಮುಖೇನವಾಗಿ 28ಕ್ಕೆ 1. ಲಾಸ್ಟ್ ಬಾಲ್ 4ನೇ ಓವರ್ನಲ್ಲಿ ಮತ್ತೊಮ್ಮೆ ಶಾಟ್ ಆಗಿ ಬಿದ್ದ ಚೆಂಡು ರನ್ ಅಪ್ ಅವಕಾಶ ಇತ್ತು. ಈತನ್ ಮಧ್ಯೆ ಒಂದೋಟ ಸೇರ್ಪಡೆ ಸ್ಕ್ವಾನ್ಲೆಗ್ ಭಾಗದಲ್ಲಿ 4ನೇ ಓವರ್ ಕೊನೆ ಚೆಂಡಲ್ಲಿ ಓಟ ದಾಖಲಾಗ್ತಾ ಇದೆ. ತಳ ಮೊತ್ತ 29ಕ್ಕೆ 1. ಇದಾದ ಬಳಿಕ ಕಟ್ಟೆ ಫ್ರೆಂಡ್ಸ್ ಕಾಳಾವರ ವರ್ಸಸ್ ಶೆಟ್ಟಿ ಅಂಪೈರ್ ಕುಂದಾಪುರ ಮತ್ತೆರಡು ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಆ ನಿಟ್ಟಲ್ಲಿ ಈ ಪಂದ್ಯಾಟ ಮುಗಿದ ಬಳಿಕ 6 ಓವರ್ಗಳ ನಂತರ 2 ತಂಡಗಳ ನಾಯಕರು ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದಾವೆ. ಕಟ್ಟೆ ಫ್ರೆಂಡ್ಸ್ ಕೇಡಸ್ ಕಾಳಾವರ
ಹೊಸ ಶೆಟ್ಟಿ ಅಂಪೈರ್ ಕುಂದಾಪುರ. ಐದನೇ ಓವರ್ಗಾಗಿ ಮತ್ತೆ ಕೃಷ್ಣ. ಜಯಂ ಪಾಂಚಜನ್ಯ 1.5 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟ ನಡೀತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡ ಇದ್ದಾನೆ ಅವರ ಹಂತದಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಕಿರಣ್ ಶೆಟ್ಟಿ ಮುಖೇನ ಫೈನ್ ಲೆಗ್ ಭಾಗದಲ್ಲಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ. ಮತ್ತೆ ಫೈಟ್ ಮಾಡುವ ಸೂಚನೆ ಬರ್ತಾ ಇದೆ. ಬಿಜಿ ಅನುಭವಿ ಆಟಗಾರ ಕಿರಣ್ ಬೌಂಡ್ರಿಯನ್ನು ಕಂಡುಕೊಂಡ್ರು. ತಳ ಮೊತ್ತ 32 ಓಟಗಳು, 33. ಬಿಜಿ ಈತ ಮಧ್ಯೆ ಸ್ಲೋವರ್ ಆಗಿ ಬಿದ್ದ ಚೆಂಡು ಅಡ್ಡ ಹೊಡೆತವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಕಿರಣ್ ಶೆಟ್ಟಿ ಮೊದಲೇ ಹೇಳಿದ ಹಾಗೆ ಈ ಮಾದರಿಯ ಪಂದ್ಯಾಟದ ಅತ್ಯುತ್ತಮ ಆಟಗಾರ ಕೂಡ. 3ನೇ ಬಾರಿ ಮತ್ತೊಂದು ಹೊಡೆತ. ಪಾಯಿಂಟ್ ಭಾಗದಲ್ಲಿ ಓಟವನ್ನು ಕ್ಲಿಯರ್ ಮಾಡೋ ಪ್ರಯತ್ನ. ಒಂದು ಹಂತ ರನ್ ಔಟ್ ಮಾಡೋ ಪ್ರಯತ್ನವನ್ನು ಕೂಡ ಪವನ್ ಮಾಡಿದ್ರು ಕವರ್ ಪಾಯಿಂಟ್ ಭಾಗದಲ್ಲಿ. ನಡುವೆ ಒಂದು ಓಟ ಸೇರ್ಪಡೆ. ಸ್ಕೋರ್ 34. ಬಿಜೆ ಉಡುಪಿಯ ತಂಡ ಮತ್ತೊಮ್ಮೆ ಅಡ್ಡ ಹೊಡೆತ ಆಡುವಿಕೆ ಕಾಣ್ತಾ ಇರುವಂತಹ ಅಕ್ಷಯ್ ಓಟವನ್ನು ದಾಖಲಿಸಲ್ಲ. 34. ಇವತ್ತು 3 ಬಣದ ಪಂದ್ಯಾಟಗಳ ಮುಕ್ತಾಯವಾಗುತ್ತೆ. ಈತ ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಕೇವಲ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ ಮಾತ್ರ ಸೇರ್ಪಡೆ ಆಗುವ ಮುಖೇನ 35 ತಂಡದ ಮೊತ್ತ. ಜೆಎಂ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಪಾಂಚಜನ್ಯ ಲೈವ್ ಕ್ರಿಕ್ಸಿ. ಇದರ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಲಾಂಗ್ ಆನ್ ಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರುವಂತಹ ಶಿಶಿರ್ ಬೌಂಡರಿಯನ್ನು ಅಡ್ಡಾಯಿಸಿಕೊಂಡು ಓವರ್ ಕೂಡ ಮುಕ್ತಾಯ. 5 ಓವರ್ಗಳಲ್ಲಿ ತಳ ಮೊತ್ತ 35ಕ್ಕೆ 1. ಈ ಟೂರ್ನಮೆಂಟ್ ಸಂಪೂರ್ಣ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇರೋದು ಪಾಂಚಜನ್ಯ. 1 ಓವರ್ ಬಾಕಿ ಇದೆ. ಆ ನಿಟ್ಟಲ್ಲಿ 6 ಓವರ್ಗಳ ನಡುವೆ 1 ಬಾರಿ ಅಂದ್ರೆ 3 ಓವರ್ಗಳ ಗ್ಯಾಪ್ ಇರುವಾಗ ಒಮ್ಮೆ ಮೈದಾನಕ್ಕೆ ಹೋಗಿ ಬರ್ಬೋದು. ಯಾಕಂದ್ರೆ ವಿಪರೀತವಾಗಿರುವಂತಹ ಬಿಸಿಲಿದೆ. ನಾವು ಎಲ್ಲ ಕಂಡೀಷನ್ಗಳನ್ನ ಮಾಡ್ಕೊಂಡು ಹೋದ್ರೆ ಕೆಲವೊಂದು ಸಂದರ್ಭ ಅದು ಮುಳುವಾಗೋದು ಜಾಸ್ತಿ. ಆ ನಿಟ್ಟಲ್ಲಿ ಮೊದಲ ಇನ್ನಿಂಗ್ಸಿನ ಕೊನೆ ಓವರ್ ಕೂಡ ಮೊದಲ 2 ಓವರ್ಗಳಲ್ಲಿ 20 ಓಟವನ್ನು ಪೇರಿಸುವ ಮುಖೇನ 50ಕ್ಕಿಂತ ಮಿಕ್ಕಿದ ಓಟ ಸೂಚನೆಯಲ್ಲಿದ್ದ ಬಿಜೆ 5 ಓವರ್ಗಳಲ್ಲಿ ಇವಾಗ 35ಕ್ಕೆ 1. ಎದುರಾಳಿಗಳ ತಂಡ ಜೆಎಂ ಸೊಸೆ ಅಂಬಲಪಾಡಿ. ಅಂತಿಮ ಮೊದಲ ಚೆಂಡು ಔಟ್ ಸ್ವಿಂಗ್ ಡೆಲಿವರಿಯನ್ನು ಕಂಡ್ರು ಪವನ್ ಮಲ್ಪ. ಪ್ರಜ್ವಾಲ್ ಇಬ್ಬರು ಕೂಡ ಎನ್ಎಸ್ಸಿ ಮಲ್ಪಯ್ಯ ಈ ಮಾದರಿ ಪಂದ್ಯಾಟದ ಪ್ರಮುಖ ಆಟಗಾರರು ಕೂಡ ಸದ್ಯ ಜೆಎಂ ಸೊಸೆಯ ಪರವಾಗಿ. ಪವನ್ ಈತ ಮಧ್ಯೆ ಶಾರ್ಟ್ ರೈಸಿಂಗ್ ಡೆಲಿವರಿ ಲೇಟ್ ಕಟ್ ಅನ್ನು ಮಾಡಿದ್ರು. ಅಕ್ಷಯ್ ಶಿರ್ವಾ 2 ಬಾರ ಭಾಗದಲ್ಲಿ ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಬಿಜೆ 36ಕ್ಕೆ 1. ಹಾಸನ್ ಕೃಷ್ಣ ಮತ್ತು ಸ್ವರೂಪ್ ಪ್ರಸ್ತುತ ಈ ಪಂದ್ಯಾಟದ ಅಂಪೈರ್ಸ್ಗಳು. ಮತ್ತೆ ಪವನ್ ಮೂರನೇ ಬಾರಿ ಸ್ಲೋವರ್ ಫುಲ್ ಟಾಸ್ ಅಂಡ್ ಪವನ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇರುವಂತಹ ತಂಡ ಕೂಡ ಜೆಎಂ ಸೊಸೆ ಯುವ ಆಟಗಾರರ ತಂಡ ಟೂರ್ನಮೆಂಟ್ ಆಡ್ತಾ ಇದೆ.
4ನೇ ಬಾರಿ ಎಸೆದ ಚೆಂಡು ಬಹಳ ಸಮರ್ಥ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಡ್ರೈವ್ ಅನ್ನ ಮಾಡಿದ್ರು ಕೂಡ ಚೆಂಡು ಕೊನೆ ಹಂತ ಲಾಂಗ್ ಆಫ್ ಭಾಗದಲ್ಲಿ ಕೃಷ್ಣ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಂಡದ ಮೊತ್ತಕ್ಕೆ ಒಂದು ಓಟ ಸೇರ್ಪಡೆ. 37 37ಕ್ಕೆ ಒಂದು ಬಿಜಿಯ ಮೊತ್ತ. ನೋಡಿ, ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡಗಳ ಗಮನಕ್ಕೆ ಶೆಟ್ಟಿ ಎಂಪೈರ್ ಮತ್ತು ಕಟ್ಟೆ ಫ್ರೆಂಡ್ಸ್ ಕಾಳ ಅವರ ಈ ಓವರ್ ಮುಗಿದ ತಕ್ಷಣ ಎರಡೂ ತಂಡಗಳ ನಾಯಕರು ಟಾಸ್ಗೆ ಬರಬೇಕು. ಮುಂದಿನ ಪಂದ್ಯದ ಟಾಸ್ಕ್ ಆಗಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ಟೀಮ್ ಲಿಸ್ಟ್ ಅನ್ನ ಕೂಡ ಇಮಿಡಿಯೇಟ್ ಆಗಿ ನೀವು ಅದೇ ಸಂದರ್ಭ ನೀಡಬೇಕಾಗತ್ತೆ. ಶೆಟ್ಟಿ ಎಂಪೈರ್ ಫ್ರಮ್ ಕುಂದಾಪುರ ಅಂಡ್ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ ಮತ್ತೆ ಪವನ್ 5ನೇ ಬಾರಿ ಎಸೆದ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ ಬೌಂಡ್ರಿ ಶಾರ್ಟ್ ಆಗಿರುವಂತಹ ಚೆಂಡನ್ನ ಸ್ಕ್ವೇರ್ ಕಟ್ ಮಾಡಿದಂತ ಅಕ್ಷಯ್ ಕವರ್ಸ್ ಭಾಗದಲ್ಲಿ ಓಟವನ್ನು ಕಂಡುಕೊಂಡ್ರು. ಬೌಂಡ್ರಿಯ ಸೇರ್ಪಡೆ ಕೂಡ. ಬಿಜೆ 40ಕ್ಕೆ 1 41. ಮೊದಲ ಇನ್ನಿಂಗ್ಸ್ನ ಅಂತಿಮ ಎಸೆತ. ಈ ಹಂತದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೊಂದು ಬಹಳ ಸಮರ್ಥ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ದೊಡ್ಡ ಕ್ಲಿಯರೆನ್ಸ್ ಅನ್ನ ಮಾಡಿದ್ರು. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. 42 ಓಟಗಳು 6 ಓವರ್ಗಳಲ್ಲಿ ಒಂದು ಉತ್ತಮ ರೀತಿಯ ಮೊತ್ತವನ್ನು ಪೇರಿಸಿರುವಂತಹ ಬಿಜೆ ಅದ್ಯಾವ ರೀತಿಯ ಫೈಟ್ ಅನ್ನ ಮಾಡ್ತಾ ನೋಡಬೇಕಾಗಿದೆ. ಪಂದ್ಯಾಟ ಜಯಕ್ಕೋಸ್ಕರ ಜೆಎಂ ಸ್ವಸ್ತಿ ಯುವ ಆಟಗಾರರು ಅವರನ್ನು ಎದುರಿಸಿರುವಂತಹ ತಂಡ ಕೂಡ. ಮುಂದಿನ ಪಂದ್ಯ ಶೆಟ್ಟಿ ಎಂಪೈರ್ ವರ್ಸಸ್ ಕಟ್ಟೆ ಫ್ರೆಂಡ್ಸ್ ಕಾಳ ಅವರ 3 ಬಣಗಳ ಪಂದ್ಯಾಟಗಳು ಇವತ್ತು ಆಡಿಸಲಾಗುತ್ತೆ. ಮಧ್ಯಾಹ್ನ 1 ಗಂಟೆ ನಂತರ ಬಿ ಬಣದ ಪಂದ್ಯಾಟಗಳು ಆರಂಭ ಆಗುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ನಲವತ್ತ 3 ಓಟದ ಒಂದು ಟಾರ್ಗೆಟ್ ಇದೆ ಜಯಕ್ಕಾಗಿ. ಹರೀಶ್ ಆಚಾರ್ಯ, ಸಂಪು, ಕಿರಣ್ ಶೆಟ್ಟಿ, ಅಶೋಕ್ ಈ ರೀತಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು. ಸಂದೀಪ್ ಪಾಟೀಲ್ ಇವರೆಲ್ಲ, ಕದಿಕೆ ಪ್ರದೀಪ ಎಲ್ಲರೂ ಕೂಡ ಬಿಜಿ ಪರವಾಗಿ ಆಡ್ತಾ ಇದ್ದಾರೆ. ಅಣ್ಣ ಬನ್ನಿ, ಆರಂಭಕಾರರು ಜಯಂ ಸ್ವಸ್ತಿ ಆರಂಭಕಾರರು. ಲೆಫ್ಟಿ ಪ್ರಜ್ವಲ್ ಅಂಡ್ ಕಾರ್ತಿಕ್ ಮೊದಲ ಹಂತದ ದಾಂಡಿಗರು ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 6 ಓವರ್ಗಳು 43 ಓಟದ ಟಾರ್ಗೆಟ್ ಇರ್ತದೆ. ಜಯಂ ಪಂಚಜನ್ಯ ಮತ್ತು ಸ್ವಸ್ತಿ 11 2 ಸಂಸ್ಥೆಗಳು ಒಂದಾಗಿ ಶಿವರಾತ್ರಿ ಪರ್ವ ಕಾಲದಲ್ಲಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ 40 ಗಜಗಳ ಪ್ರತಿಷ್ಠಿತ ಒಂದು ಪಂದ್ಯಕೂಟ. ಜಯಂ ಪಂಚಜನ್ಯ ಟ್ರೋಫಿಯ ಮೊದಲ ಪಂದ್ಯಾಟದ ಅಪರಾರ್ಧ ಇನ್ನಷ್ಟೇ ಆರಂಭ ಆಗ್ತದೆ. ಅಂಗಳ ಒಳಭಾಗದಲ್ಲಿ ಅತಿ ಶಾಲೆ ಊರು ಮೊದಲ ರಸ್ಗಾರಿಕ ಭಾಗವನ್ನು ಕಂಡುಕೊಳ್ತಾ ಇರುವಂತಹ ಆಟಗಾರ ಕೂಡ ಒಂದು ಉತ್ತಮ ರೀತಿಯ ಮೊತ್ತವನ್ನು ಪಡೆದಿರುವಂತಹ ಬಿಜೆ ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಉಳಿಸದೆ ಈ ಪಂದ್ಯಾಟದ ಜಯವನ್ನು ದಾಖಲಿಸ್ತಾರೆ ಅನ್ನೋದನ್ನು ನೋಡಬೇಕಾಗ್ತಾ ಇದ್ದಾರೆ. ಜೆಎಂ ಸ್ವಸ್ತಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ.
ಮತ್ತೆ ಸ್ಕಾರಿಕ ಭಾಗದಲ್ಲಿ ಅತಿ ಶಾಲೆ ಬೋರು ಮೊದಲ ಚಡಿ ಬಾರಿ ಬಳಸಬಾರದು ಹೊಡೆದ ಆಪ್ಷನ್ ಆಗಿ ಬಿದ್ದ ಚೆಂಡು ಸ್ಕ್ವೇರ್ ಕಟ್ಟಿ ಬಾರಿ ಏನಂಚಿನ ಮೊದಲ ಚೆಂಡಿಗೆ ಪ್ರಜ್ವಲ್ ಮುಖ್ಯವಾಗಿ ಮೊದಲ ಬೌಂಡ್ರಿಯ ಸೇರ್ಪಡೆ. ಜೆಎಂ ಸ್ವಸ್ತಿ ಆಟ ಆರಂಭವನ್ನು ಕಾಣ್ತಾ ಇದೆ. 4 ಓಟುಗಳು. ಕ್ರಿಕ್ಸ್ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮತ್ತೆ ಯತೀಶ ಅಲೆಬೂರು ಬಿಜಿಯ ಪರವಾಗಿ ಈ ಬಾರಿಸದ ಚೆಂಡು ವೈಡ್ ಔಟ್ಸೈಡ್ ದ ಲಕ್ಷ್ಯಂ ವೈಡ್ ಬಾಲ್. ತಳ ಮೊತ್ತಕ್ಕೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ 5 ಓಟ ಮಾತ್ರ ಇಲ್ಲಿ ದಾಖಲಾಗ್ತಾ ಇದೆ. ಜೆಎಂ ಸ್ವಾಸಿ ಮತ್ತೆ ಯತೀಶ್ ಈ ಬಾರಿಸದ ಚೆಂಡು ಮತ್ತೊಂದು ಬಳಸಬಾರದು ಹೊಡೆತ ದೀಪಕ್ ಶಾಖ ಕವರ್ಸಲು ನೋಮ್ಯಾನ್ಸ್ ಲ್ಯಾಂಡ್ ಸುಂದರತೆ ಹೊಡೆತ ಮತ್ತೆ ಬೌಂಡ್ರಿಯ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಆಟವನ್ನ ಆರಂಭಿಸ್ತಾ ಇದ್ದಾನೆ ಪ್ರಜ್ವಲ್. ಓಟ್ಗಳು ದಾಖಲಾಗ್ತಾ ಇದೆ. 9 ಫಾರ್ ವಿದೌಟ್ ಲಾಸ್. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಕೂಡ. ಮತ್ತೆ ಯತೀಶ್ ಬಿಜೆಪಿ ಪರವಾಗಿ ಬಾರಿಸಿದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪೃಥ್ವಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ರು ಡೀಪ್ ಮಿಡ್ ಆಫ್ ಭಾಗದಲ್ಲಿ. ಮತ್ತೆ ಯತೀಶ ಅಲೆವೂರು ನಿಧಾನವಾಗಿ ಮಂಡೆಗೆ ಟೊಪ್ಪಿಡ್ಕೊಂಡ್ರು ಪ್ರಶಾಂತ್ರು. ಶಾಣಾಗಿ ಬಿದ್ದ ಚೆಂಡು ಬಹಳ ಸುತ್ತಮರದ ಹೊಡೆತ ಸ್ಕ್ವಾಲಕ ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ. ಕ್ರಾಸ್ ಲೈನ್ ಮುಖೇನವಾಗಿ ಓಟ ದಾಖಲಾಗ್ತಾ ಇದೆ. ಸ್ಕೋರ್ 10 ಓಟಗಳು. ಇತ್ತೀಚೆಗೆ ಸಹಜ ಮಾಡಿಯ 40,000 ರೂಪಾಯಿ ಪಂದ್ಯಾಟದ ಒಂದು ಪ್ರಶಸ್ತಿಯನ್ನು ಗೆದ್ದ ಬಿಜಿ 40 ಗಜಗಳ ಪಂದ್ಯಾಟ ಪ್ರಶಸ್ತಿಗಾಗಿ ಹೋರಾಟವನ್ನು ಆರಂಭಿಸ್ತಾ ಇದೆ. ಅಂಬಲ್ಪಾಡಿಯಲ್ಲಿ ಜೆಎಂ ಪಂಚಜನ್ಯ ಹಗಲು ರಾತ್ರಿ ಪಂದ್ಯಾಟ ನಡೀತಾ ಇದೆ. ಇತರ ಮಧ್ಯೆ ಬಾಲು ಸ್ಪ್ಯಾಕ್ ಟ್ರೈ. ಕಾರ್ತಿಕ್ ಓಟವನ್ನು ದಾಖಲಿಸ್ತಾ ಇಲ್ಲ. ಈ ಓವರ್ ಕೊನೆಯ 1 ಎಸೆ ಮಾತ್ರ ಬಾಕಿ ಇದೆ. ಕರ್ನಾಟಕದ ಪ್ರತಿಷ್ಠಿತ 16 ತಂಡಗಳ ಒಂದು ಹಣಾಹಣಿ. ಜೆಎಂ ಪಂಚಜನ್ಯ ಹಗಲು ರಾತ್ರಿಯ ಪಂದ್ಯಾಟಕ್ಕೋಸ್ಕರ. ಈ ತಮ್ಮದೇ ಕಾರ್ತಿಕ್ ಮುಖೇನ ಬಳಸುವರ್ಜ ಹೊಡೆತ ಬ್ಯಾಕ್ ಫುಟ್ ಅಲ್ಲಿ ಕವರ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಸಿಮರಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಓವರ್ ನಲ್ಲಿ 3 ಬೌಂಡರಿಗಳನ್ನು ಸಿಡಿಸಿದ್ರು. ಜೆಎಂ ಸ್ವಸ್ತಿಯ ಮೊತ್ತ 14ಕ್ಕೆ 14 ಫಾರ್ ವಿದೌಟ್ ಲಾಸ್. 43 ಓಟವನ್ನು ದಾಖಲಿಸಬೇಕಾದಂತಹ ಒಂದು ತಂಡಕ್ಕೆ 5 ಓವರ್ಗಳು 29 ಓಟದ ಅವಶ್ಯಕತೆ. ಶೆಟ್ಟಿ ಅಂಪೈರ್ ಕ್ರಿಯೇಟರ್ಸ್ ಕುಂದಾಪುರ್ ನಾಯಕರು ಬನ್ನಿ ಅನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ಅಂಡ್ ಕಟ್ಟೆ ಫ್ರೆಂಡ್ಸ್ ಕ್ರಿಯೇಟರ್ಸ್ ಕಾಳಾವರ ಎರಡೂ ತಂಡಗಳ ನಾಯಕರು ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು. ಮುಂದಿನ ಡಿಸೆಂಬರ್ ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವೈಭವಪೇತವಾಗಿರುವಂತಹ ಟೂರ್ನಮೆಂಟ್ ಅನ್ನ ಗಾಂಧಿ ಮೈದಾನದಲ್ಲಿ ಸಂಯೋಜನೆ ಮಾಡುವುದಕ್ಕೆ ಮುಹೂರ್ತವನ್ನ ಇಟ್ಟ ತಂಡ ಕೂಡ ಶೆಟ್ಟಿ ಅಂಪೈರ್ ಕುಂದಾಪುರ್. ಯುವ ಆಟಗಾರರ ತಂಡ ಕಾಳಾವರವನ್ನು ಎದುರಿಸ್ತಾ ಇದೆ. ಅಖಿಲೇಶ್ ಸ್ಕಾರಿಕ ಭಾಗದಲ್ಲಿ ಬಿಜಿ ಪರವಾಗಿ ಈತ ಮದಸ್ಸನ ಮೊದಲ ಚೆಂಡು ಬಳಸಬಾರದು ಹೊಡೆತ ಕ್ಲೋಸ್ ಓವರ್ ಪಿಚ್ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಒಂದು ಉತ್ತಮವಾದ ಡ್ರೈವ್ ಅನ್ನು ಮಾಡ್ತಾ ಇರುವಂತಹ ಲೆಫ್ಟಿ ಪ್ರಜ್ವಲ್ ನ ಮುಖೇನ ಇದು 3ನೇ ಬೌಂಡ್ರಿಯೂ ಕೂಡ. ಬಹಳಷ್ಟು ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇರುವಂತಹ ಜೆಎಂ ಸ್ವಸ್ತಿ 18ಕ್ಕೆ ನೋ ಲಾಸ್. ಮತ್ತೆ ಅಖಿಲೇಶ್ 2ನೇ ಬಾರಿ ಎಸ್ ಅಂದ ಈ ಒಂದು ಚೆಂಡು ಪಡಲ್ ಶಾಟ್ ಅನ್ನು ಆಡಿದ್ರು. ಫೈನಲ್ ಭಾಗದತ್ತ ಚೆಂಡು ದಾಖಲಾಗ್ತಾ ಇದೆ. 1 ಓಟದ ಸೇರ್ಪಾಡ. ಮೊತ್ತ 19. ಒಂದು ಹಂತ ಸ್ಪಷ್ಟ ಮೇಲುಗೈಯನ್ನು ದಾಖಲಿಸ್ತಾ ಇದ್ದಾರೆ ಬಿಜಿ ವಿರುದ್ಧವಾಗಿ. ಜೆಎಂ ಸ್ವಸ್ತಿ ಅಂಬಲಪಾಡಿ ರಾಜ್ಯಮಟ್ಟ ಪಂದ್ಯಾಟವನ್ನು ಆಡ್ತಾ ಇದೆ. 3ನೇ ಬಾರಿ ಮತ್ತೊಂದು ಉತ್ತಮ ಹೊಡೆತ ಶಾರ್ಟ್ ಬಿಟ್ಗಳು ಭಾಗದತ್ತ
ಸಂಪತ್ ಬೈಲಕೆರ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ ಒಂದೋಟದ ಸೇರ್ಪಾಡ 20-1. ಸೊಸಿ ಮತ್ತು ಜಯಂ ಪಾಂಚಜನ್ಯ ಡಗ್ಔಟ್ಗಳು ಆಟಗಾರರಿಗೋಸ್ಕರ ಇರ್ತದ. ಮತ್ತೆ ಅಖಿಲೇಶ್ ತೀರಾ ಔಟ್ಸೈಡ್ ಆಪ್ಷನ್ ಆಗಿ ಚೆಂಡನ್ನು ಸೆಳೆದ್ರು ಕವರ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಬೌಂಡ್ರಿ 4ನೇ ಬೌಂಡರಿಯನ್ನು ಕಂಡ ಲೆಫ್ಟಿ ಪ್ರಜ್ವಲ್ ಒಂದು ಅತ್ಯುತ್ತಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಜೆಎಂ ಸ್ವಾಸ್ತಿಗೆ ಓಟ್ಗಳು ಬರ್ತಾ ಇದೆ ಬೌಂಡ್ರಿಯ ಮುಖೇನ. ಈ ತಮ್ಮದ ಮತ್ತೊಂದು ಸಮರ್ಥ ಬೌಲರ್ಸ್ ಬ್ಯಾಕ್ ಡ್ರೈವ್. ಹರೀಶ್ ಆಚಾರ್ಯ ಒಂದಷ್ಟು ಬ್ಯಾಕಪ್ ಅನ್ನ ಕೂಡ ಲಾಂಗ್ ಆಫ್ ಭಾಗದಲ್ಲಿ ಮಾಡಿದ್ರು. ತನ್ನ ಮೊತ್ತಕ್ಕೆ ಒಂದು ಓಟ ಸೇರ್ಪಡೆ 25. ಅಂತಿಮ ಸಮಯ ಇದೆ 25 for no loss. ಕಾರ್ತಿಕ್ ಅಡ್ಡ ಹೊಡೆತ ಈ ಬಾರಿ ಅಕ್ರಾಸ್ ಲೈನ್ ಆಗಿ ಸಂಪತ್ ಬೈಲಕೆರ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಅಂಡ್ ಆಫ್ ಓವರ್ ನಂಬರ್ 2 25ಕ್ಕೆ ನೋ ಲಾಸ್. 4 ಓವರ್ಗಳು ಬಾಕಿ ಇದೆ. 18 ಓಟದ ಅವಶ್ಯಕತೆ ಜಯಕ್ಕಾಗಿ. 3 ಓವರ್ಗಳ ನಂತರ ಒಂದೇ ಬ್ರೇಕ್ ಇರೋದು. ಅಣ್ಣ ಪ್ರಜ್ವಲ್ ಇನ್ನು ಮೈದಾನಕ್ಕೆ ಹೋಗಂಗಿಲ್ಲ. ಕ್ಯಾಪ್ಟನ್ ಆಫ್ ಶೆಟ್ಟಿ ಅಂಪೈರ್ ಕುಂದಾಪುರ್. ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಜೆಎಂ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಕೂಟದ ಮತ್ತೊಂದು ಪಂದ್ಯದ ಟಾಸ್ಗೆ ನೀವು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಶೆಟ್ಟಿ ಅಂಪೈರ್ ಅಂಡ್ ಕಾಳಾವರ. ಮೂರನೇ ಓವರ್ಗಾಗಿ ಮತ್ತೆ ಅಕ್ಷಯ್ ಶೆಡಿ. 24 ಎಸೆತ 18 ಅವಶ್ಯಕತೆ. ಜೆಎಂ ಪಾಂಚಜನ್ಯ ಹಗಲು ರಾತ್ರಿ ಪಂದ್ಯಕೂಟದ ನಮ್ಮ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ಕೃಷ್ಣ ಅವರು ಇವಾಗಲೇ ಕಾರ್ಯಕ್ರಮದ ನಮ್ಮ ಜೊತೆ ಇದ್ದಾರೆ. 13 ವರ್ಷದ ಮಾಲೀಕರು ಕೂಡ ಮುಖ್ಯ ವೇದಿಕೆ ಕಡೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ನಿಮಗೆ ಆತ್ಮೀಯ ಸ್ವಾಗತ ಕೂಡ ಕೃಷ್ಣ ಅವರು. ಈ ತರ್ಮದ ರೈಸಿಂಗ್ ಡೆಲಿವರಿ ನಗತವನ್ನು ಪಡ್ಕೊಂಡಂತ ಒಂದು ಎಸೆತ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಡಾಟ್ ಬಾಲ್ 26. ಈ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ ರನ್ ಬೆಳ ಅವಕಾಶ ಇತ್ತು. ಒಂದು ಸುಲಭದ ಅವಕಾಶವನ್ನೇ ಕೈ ಚೆಲ್ತಾ ಇರುವಂತಹ ಬಿಜಿ ಮೊದಲ ಜೀವದಾನವನ್ನು ಕಾರ್ತಿಕ್ಗೆ ಬಿಟ್ಕೊಟ್ರು. ತನ್ನ ಮೊತ್ತ 27 ಓಟಗಳು. 27 for 1. ಸಾರಿ ವಿದೌಟ್ ಲಾಸ್. ಮತ್ತೆ ಅಕ್ಷಯ್ ಪ್ರಜ್ವಲ್ಗೆ ಸಣ್ಣ ಚೆಂಡು ತಟ್ಟಿ ಮುಟ್ಟಿ ಮತ್ತೆ ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ಅಕ್ಷಯ್ ಕೌರ್ಸ್ ಭಾಗದಲ್ಲಿ ಓಟ ದಾಖಲಾಗ್ತಾ ಇದೆ. 28. ಒಂದು ಅತ್ಯುತ್ತಮ ಪಿಚ್ ಅನ್ನ ನಿರ್ಮಿಸಿದ್ದು ರವಿ ಗಿಳಿಯಾರ್ ಟೀಮ್. ಇದರ ಮೇಲೆ ಬಳಸಬಾರ್ದು ಹೊಡೆತ ಕೊನೆ ಹಂತದಲ್ಲಿ ಚೆಂಡು ಬೌಂಡ್ರಿಯ ಸೇರ್ಪಡೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡುವಂತಹ ಹೊಡೆತ. ನಾನ್ ಸ್ಟ್ರೈಕರ್ ಅಲ್ಲಿ ಬ್ಯಾಟ್ಸ್ಮನ್ ಟಚ್ ಅನ್ನ ಕಂಡ್ರು ಕೂಡ ಮತ್ತೆ 4 ಓಟಗಳ ಸೇರ್ಪಡೆ. ತಳ ಮೊತ್ತ 32 32 for 1. ಮತ್ತೊಂದು ತೊಂಬರದ ಹೊಡೆತ ಔಟ್ ರಜ್ ಆಗಿದೆ. ತನ್ನ ಮೂಲಕವಾಗಿ ಲಾಕ್ ಸ್ಲಿಪ್ ನಲ್ಲಿ ಚೆಂಡು ಮತ್ತೆ ಸಿಮರ್ಕರ್ ಭಾಗದಲ್ಲಿ ಬೌಂಡ್ರಿ. 36 ಓಟದ ಒಂದು ಪಾರ್ಟ್ನರ್ಶಿಪ್ ಅನ್ನ ಮೊದಲ 3 ಓವರ್ಗಳಲ್ಲಿ ದಾಖಲಿಸ್ತಾ ಇರುವಂತಹ ಜೆಎಂ ಸ್ವಸ್ತಿ ಮೊದಲ ಪಂದ್ಯಾಟದ ಜಯದತ್ತ ಮುನ್ನುಗ್ತಾ ಇದೆ. ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಶೆಟ್ಟಿ ಎಂಪೈರ್ ಕ್ರಿಕೆಟರ್ಸ್ ಕುಂದಾಪುರ. ನಾಯಕರು ಅತಿ ಶೀಘ್ರ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. 6 ಓವರ್ಗಳ ಪಂದ್ಯಾಟವೇ ಇರುತ್ತೆ. ಲೇಟ್ ಮಾಡಿದ್ರೆ ಮಾತ್ರ ಓವರ್ ರೆಡ್ಯೂಸ್ ಆಗುತ್ತೆ. 18 ಎಸೆತ 7 ಓಟಗಳ ಅವಶ್ಯಕತೆ. ಮತ್ತೆ ಸಂಪತ್ ಬೈಲಕೆರ ಬಿಜಿಯ ಪರವಾಗಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಸ್ಟ್ರೈಟ್ ಡ್ರೈವ್ ಅನ್ನು ಮಾಡಿದಂತ ಪ್ರಜ್ವಲ್ ಆನಿಟ್ಟಲ್ಲಿ ಈ ಪಂದ್ಯಾಟದ 5ನೇ ಬೌಂಡರಿಯನ್ನು ಕೂಡ ದಾಖಲಿಸಿದ್ರು.
40ಕ್ಕೆ ತಲುಪ್ತಾ ಇದೆ ಜಯಂ ಸೊಸೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ನಿಯಮ ಉಲ್ಲಂಘನೆ, ಔಟ್. ಬೌಂಡರಿಗೆ ಮಾತ್ರ ಅವಕಾಶ ಇರುವಂತಹ ಮೈದಾನದಲ್ಲಿ ಸಿಕ್ಸರ್ ಸಿಡಿಸಿ ಲೆಫ್ಟಿ ಪ್ರಜ್ವಲ್ ಮೊದಲ ವಿಕೆಟ್ ನ ರೂಪದಲ್ಲಿ ವಾಪಸಾತಿಯನ್ನು ಕಂಡ ನಂತರ ಸಂಪತ್ ಬೈಲಕೆರೆ ಮುಖೇನವಾಗಿ ಬಿಜಿ ಮೊದಲ ಎಸೆಸ್ ಅನ್ನ ಪಡ್ಕೊಳ್ತಾ ಇದೆ. ಮೊತ್ತ 40ಕ್ಕೆ 1. ಇನ್ನು ಜಾಕ್ ಆಗಿ 3 ಓಟವನ್ನು ಪೇರಿಸಬೇಕಾದಂತಹ ಒಂದು ತಂಡ ಜೆಎಂ ಸೊಸಿ ಅಂಬಲಪಾಡಿಯಲ್ಲಿ ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ಆಡ್ತಾ ಇದೆ. ನಿಶಾಂತ ಈ ತಮ್ಮದ ಉತ್ತಮ ಹೊಡೆತ ಫ್ಲಿಕ್ ಮಾಡ್ತಾ ಇದ್ದಾನೆ. ಶಾರ್ಟ್ ಬಿಟ್ ಭಾಗದಲ್ಲಿ ಒಂದು ಹೆಚ್ಚುವರಿಯ ಸೇರ್ಪಡೆ. 41ಕ್ಕೆ 1. ಪ್ರಜ್ವಲ್ ಮತ್ತು ಕಾರ್ತಿಕ್ ಒಂದು ಬಹಳ ಸುತ್ತಮುತ್ತ ಆಟವನ್ನು ಆಡಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್ ಇದಾಗ್ತಾ ಇದೆ ಲಾಂಗ್ ಆನ್ ಭಾಗದಲ್ಲಿ ಕಾರ್ತಿಕ್ ಮುಖೇನ. ಪ್ರೋತ್ಸಾಹಕರು ಆಗಿರುವಂತಹ ಅರ್ತ್ ಮೂವರ್ಸ್ ಕೃಷ್ಣ ಅವರು ಮುಖ್ಯ ವೇದಿಕೆ ಕಡೆ ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಈ ಧರ್ಮದ ಅಂಗಣ ಭಾಗದಲ್ಲಿ ಜೆಎಂ ಪಂಚಜನ್ಯ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟದ ಮೊದಲ ಪಂದ್ಯಾಟ ಜಯವನ್ನು ದಾಖಲಿಸಿದ ಲೀಗ್ ಹಂತದಲ್ಲಿ ಜೆಎಂ ಸೊಸಿ ಅಂಬಲಪಾಡಿ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಮೊದಲ ಪಂದ್ಯಾಟ ಸೋಲನ್ನ ಕಂಡುಕೊಂಡಂತ ಒಂದು ತಂಡ ಬಿಜಿ ಮುಂದಿನ ಹಂತದಲ್ಲಿ ಅದ್ಯಾವ ರೀತಿಯ ಲೆಕ್ಕಾಚಾರವನ್ನು ಮಾಡ್ತದೆ ನೋಡ್ಬೇಕಾಗ್ತಾ ಇದೆ. ಮೊದಲ ಪಂದ್ಯಾಟ ಪಂದ್ಯ ಶ್ರೇಷ್ಠ 5 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತೆ. ಇದನ್ನು ಪಡ್ಕೊಳ್ಳುವಂತ ಆಟಗಾರ ಜೆಎಂ ಸೊಸಿಯ ಪರವಾಗಿ ಬಿರುಸಿನ ಆರಂಭವನ್ನು ಕಂಡಂತ ಪ್ರಜ್ವಲ್ 22 ಓಟವನ್ನು ದಾಖಲಿಸಿದವರು ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ತೋರ್ಪಡಿಸೋಕ್ಕೋಸ್ಕರ ಮೊದಲ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ನೀಡ್ತಾ ಇದ್ದೇವೆ. ಲೆಫ್ಟಿ ಪ್ರಜ್ವಲ್ ಫ್ರಮ್ ಜೆಎಂ ಪಂಚಜನ್ಯ. ಅರ್ತ್ ಮೂವರ್ಸಿನ ಮಾಲೀಕರು ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಕೃಷ್ಣಣ್ಣನವರು ವೇದಿಕೆಯಲ್ಲಿದ್ದಾರೆ. ಅವರು ಇದನ್ನು ಹಸ್ತಾಂತರ ಮಾಡಿಕೊಡ್ಬೇಕು.